ನಮಸ್ಕಾರ, ನಾನು ಗೋಪಿ ಕುಮಾರ್ ಕ್ರಿಯೇಷನ್ ಚಾನೆಲ್ ಇಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ನಾವು ಐವಿ ನೆಕ್ ನ ಕಟ್ ಮಾಡ್ತಾ ಇದ್ದೀವಿ. ಅದು ಯಾವ ತರ ಅಂತಂದ್ರೆ, ನಮ್ಗೆ ಹಿಂದ್ಗಡೆ ನೋಡಿದ್ರೆ ನೋಡಿ, ಇದು ನಾವು ಕೊಟ್ಟಿರೋಂಥದ್ದೇ. ಹಿಂದ್ಗಡೆ ಮಾತ್ರ ಈ ತರ ಕಾಲರ್ ಶೇಪ್ ಕಾಣಿಸುತ್ತೆ, ಬ್ಯಾಕಲ್ಲಿ ಫುಲ್ ಕ್ಲೋಸ್ ಇರುತ್ತೆ. ಅದಾದ್ಮೇಲೆ ಫ್ರಂಟ್ ಅಲ್ಲಿ ನೋಡೋಣ ಯಾವ ತರ ಬಂದಿರುತ್ತೆ ಅಂತ. ನೋಡಿ, ಕಸ್ಟಮರ್ ನೋಡಿ ಮೇಲ್ಗಡೆ ಹಿಂದ್ಗಡೆ ಮಾತ್ರ ಬರುತ್ತೆ, ಫ್ರಂಟ್ ಅಲ್ಲಿ ಈ ತರ ಡೀಪ್ ನೆಕ್ ರೌಂಡ್ ಆಗಿದೆ. ಕಸ್ಟಮರ್ ನಾವೇ ಹೊಲ್ಕೊಟ್ಟಿರುವಂತ ಬ್ಲೌಸ್ ಇದು. ಮತ್ತೆ ಇದೇ ತರ ಬ್ಲೌಸ್ ಬಂದಿದೆ, ನಮ್ಗೆ ಇದೇ ತರ ಹೊಲ್ಕೊಡಿ ಅಂತ ಹೇಳಿದಾರೆ. ಇವರು ಕಾಲೇಜ್ ಲೆಕ್ಚರರು, ಅದಕ್ಕೋಸ್ಕರ ಸೇಮ್ ಕ್ಲೋಸ್ ನೆಕ್ಲೆ ಜಾಸ್ತಿ ಯೂಸ್ ಮಾಡ್ತಾರೆ. ಇವ್ರಲ್ಲಿ ಬಂದ್ಬಿಟ್ಟು ನಾನು ಸುಮಾರು ಜನಕ್ಕೆ ಹೇಳ್ಕೊಡ್ತೀನಿ. ಏನಂತಂದ್ರೆ, ನಮ್ಗೆ ಈ ತರ ಕಾಲರ್ ನೆಕ್ ಕಟ್ ಮಾಡ್ಬೇಕಂತಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಶೋಲ್ಡರ್ ಎಷ್ಟಿರುತ್ತೋ ಅಷ್ಟೇ ಇಡಬೇಕಾಗುತ್ತೆ. ಅದು 15 ಇದೆ 15, 16 ಇದ್ರೆ 16. ಇದರಲ್ಲೂ ನೋಡ್ಕೊಳ್ಳೋಣ ಯಾವ್ದು ಎಷ್ಟಿದೆ ಅಂತ. ಇದರಲ್ಲಿ ಬಂದ್ಬಿಟ್ಟು ನಮ್ಗೆ ನೋಡಿ 15 ರೆಡಿ ಇರುತ್ತೆ. ಆ 15 ಮತ್ತೆ ಮಾರ್ಜಿನ್ ಒಂದು ಟೋಟಲ್ 15.5 ಇಡಬೇಕಾಗುತ್ತೆ. 15.5. ಅದರಲ್ಲಿ ಅರ್ಧ 2 ಡಿವೈಡೆಡ್ ಬೈ 2 ಮಾಡಿದಾಗ ನಮಗೆ 7.75 ಬರುತ್ತೆ. ಅದನ್ನ ನಾವು ಇಟ್ಕೋಬೇಕಾಗುತ್ತೆ. ಅದೇ ರೀತಿ ಇದರಲ್ಲಿ ಫ್ರಂಟ್ ಕ್ರಾಸು ತುಂಬಾ ಇಂಪಾರ್ಟೆಂಟು. ನೋಡಿ ಇಲ್ಲಿ ಇಲ್ಲ ಅಂದ್ರೆ ನೆಕ್ ಲೂಸ್ ಬರೋದು ಅದೆಲ್ಲ ಬರುತ್ತೆ. ನೋಡಿ ಇಲ್ಲಿ ರೆಡಿ 13.5 ಇದೆ, ಆವಾಗ ನಾವು 14 ಇಟ್ಕೋಬೇಕಾಗುತ್ತೆ. ಇಲ್ಲಿ ಸ್ಲೀವ್ಸ್ ಅಟ್ಯಾಚ್ ಮಾಡೋಕ್ಕೆ ಮಾರ್ಜಿನ್ ಬೇಕಾಗುತ್ತೆ. ನೋಡಿ ರೆಡಿ 13. ಅದೇ ಬ್ಯಾಕ್ ಅಲ್ಲಿ ನೋಡಿ ಎಷ್ಟು ಬರುತ್ತೆ ಅಂತ. ಬ್ಯಾಕಲ್ಲಿ ಇಲ್ಲಿಂದ ಇಲ್ಲಿಗೆ ನೋಡಿ 14.25 ಬರ್ತಾ ಇದೆ, ಅಂದ್ರೆ 1 ಇಂಚು ಡಿಫ್ರೆನ್ಸ್ ಬರ್ತಾ ಇದೆ. 1 ಇಂಚು ನಾವು ಹಿಂಗೆ ಫ್ರಂಟ್ ಶೇಪ್ ಅನ್ನೋದು ತೆಗಿಬೇಕು ಇದರಲ್ಲಿ, ಹೈವಿ ನೆಕ್ಕು ಕಲರ್ ನೆಕ್ಕು ಬಂದಾಗ. ಓಕೆನಾ, ಇವಾಗ ಕಟಿಂಗ್ ಮಾಡೋಣ. ಇದರಲ್ಲಿ ಮೆಜರ್ಮೆಂಟ್ ನಾನು ತಗೊಂಡಿದ್ದೀನಿ. ಅದೇ ರೀತಿ ಸ್ಲೀವ್ಸು ಕಟ್ ಮಾಡ್ಕೊಂಡಿದ್ದೀನಿ. ಎಲ್ಲ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಸ್ಲೀವ್ಸ್ದೇ ಒಂದು ಸಪ್ರೇಟ್ ಆಗಿ ಒಂದು ವಿಡಿಯೋ ಅಂತಾನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ನೀವು ಚೆಕ್ ಮಾಡ್ಕೋಬಹುದು. ಅದೇ ರೀತಿ ನಮ್ಮ ಚಾನಲ್ ಬಂದ್ಬಿಟ್ಟು ನಮಗೆ ಹೆಚ್ಚು ಕಮ್ಮಿ 400 ವಿಡಿಯೋಸ್ ಮೇಲೇನೆ ಮಾಡಿದ್ದೀನಿ. ಅದರಲ್ಲಿ ಏನಂತಂದ್ರೆ ನಾರ್ಮಲ್ ಬ್ಲೌಸ್ ಇಂದ ಹಿಡಿದು ಡಿಸೈನರ್ ಬ್ಲೌಸ್ ವರ್ಗು, ಫ್ರಾಕು, ಗೌನ್ಸು ಎಲ್ಲಾನು ಈ ತರದ್ದು ನಾನು ಮಾಡಿದ್ದೀನಿ. ಎಲ್ಲ ವಿಡಿಯೋಸ್ನು ನೀವು ಚೆಕ್ ಮಾಡ್ಕೊಬಹುದು. ಅದೇ ರೀತಿ ನಾವು ನೋಡಿ ಈ ತರ ಸಪೋಸ್ ಯಾವ್ದೋ ಒಂದು ನೋಡಿ ಈ ತರ ವಿಡಿಯೋ ಪ್ಲೇ ಆಗ್ತಾ ಇರುತ್ತೆ ಅನ್ಕೊಳ್ಳಿ, ಅಡ್ವರ್ಟೈಸ್ಮೆಂಟ್ ಬರ್ತಾ ಇದೆ. ಕೆಳಗಡೆ ಇಲ್ಲಿ ಕುಮಾರಿ ಕ್ರಿಯೇಷನ್ಸ್ ಅಂತ ಬರ್ತದಲ್ಲ, ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಈ ತರ ಪೇಜ್ ಅನ್ನೋದು ನಿಮ್ಗೆ ಓಪನ್ ಆಗುತ್ತೆ. ಹೋಮ್ ಅಂತ ಬಂದ್ಬಿಟ್ಟು ಈ ತರ ಬರುತ್ತೆ. ವಿಡಿಯೋಸ್ ಅಂತ ಬಂದ್ರೆ ನೋಡಿ ಈ ತರ ಬರುತ್ತೆ. ನಾನು ಮಾಡಿರುವಂತ ಎಲ್ಲಾನು ಈ ವಿಡಿಯೋಸ್ ಈ ತರ ಬರುತ್ತೆ. ಇಲ್ಲಿ ಥಂಬ್ಲೈನ್ ಕೊಟ್ಟಿರ್ತೀನಿ, ಏನು ಕ್ಯಾನ್ವಾಸ್ ಕಟಿಂಗ್ ಬ್ಲೌಸ್ ಅಂತ. ಅದಾದ್ಮೇಲೆ ಪೋಟ್ಲಿ ಬಟನ್ ಹೊಲಿಯೋದು ಹೇಗೆ ಅಂತ ಈ ತರ ಟೈಟಲ್ ಕೊಡ್ತೀನಿ. ಇಲ್ಲಿ ಪಕ್ಕದಲ್ಲಿ ಕನ್ನಡದಲ್ಲೂ ಇರುತ್ತೆ, ಇಂಗ್ಲಿಷ್ ಅಲ್ಲಿ ಇರುತ್ತೆ. ನೀವು ನೋಡ್ಕೊಂಡು ನಿಮ್ಗೆ ಯಾವ ವಿಡಿಯೋ ಬೇಕು ಅಂದ್ರೆ ಆ ವಿಡಿಯೋನ ನೀವು ಪ್ಲೇ ಮಾಡ್ಕೋಬಹುದು. ಇಲ್ಲಿ ನೋಡಿ ಮಧುಬಾಲ ಬ್ಲೌಸ್ ಅಂತ ಇದೆ, ನಾರ್ಮಲ್ ಬ್ಲೌಸ್ ಇದೆ, ಪ್ಲಾಜೋ ಪ್ಯಾಂಟ್ ಇದೆ, ಈ ತರ ಸುಮಾರು ಫ್ರಾಕು, ಈ ತರ ಸುಮಾರು ಮಾಡಿದ್ದೀನಿ. ಆ ತರ ಮೇಲೆ ಕೆತ್ತಬೇಕಾದ್ರೆ ನಿಮ್ಗೆ ಇಲ್ಲಿ ನೋಡಿ ಮಧುಬಾಲ ಬ್ಲೌಸ್ ಕಟಿಂಗ್ ಇದೆ. ಅದಾದ್ಮೇಲೆ ಪೋಟ್ಲಿ ಬಟನ್ ಡಿಸೈನ್ ಇದೆ. ಅದಾದ್ಮೇಲೆ ನೋಡಿ ಸ್ಲೀವ್ಸ್ಗೆ ಸಪ್ರೇಟ್ ಆಗಿ ಒಂದು ವಿಡಿಯೋನ ಮಾಡಿ ಹಾಕಿದ್ದೀನಿ. ಅದ್ರಲ್ಲಿ ನೀವು ಸ್ಲೀವ್ಸ್ ಕಟಿಂಗ್ ಯಾವ ತರ ಅಂತಾನು ನೀವು ಚೆಕ್ ಮಾಡ್ಕೋಬಹುದು. ಮಿಷಿನ್ ಸರ್ವಿಸ್ ಮಾಡೋದು ಹೇಗೆ ಅಂತಾನು, ಆಮೇಲೆ ಲಂಗಾನು ಎಷ್ಟು ಫಿಲ್ಟ್ ಇಟ್ಕೋಬೇಕು ಅನ್ನೋದು ಪ್ರತಿಯೊಂದು ಈ ತರ ಮಾಡ್ಕೊಂಡು ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ, ನೀವು ಚೆಕ್ ಮಾಡ್ಕೋಬಹುದು. ನೆಕ್ಸ್ಟ್ ಇಲ್ಲಿ ಪಕ್ಕದಲ್ಲಿ ಶಾರ್ಟ್ಸ್ ಅಂತ ಬರುತ್ತೆ. ಇದ್ರಲ್ಲಿ ಬಂದ್ಬಿಟ್ಟು ನಾನು ಹೊಲ್ದಿರೋಂಥ ಡಿಸೈನ್ಸ್ ಬ್ಲೌಸ್ ನ ರೀಲ್ಸ್ ತರ ಮಾಡಿ ಚಿಕ್ಕದು ಈ ತರ ಹಾಕಿದ್ದೀನಿ, ನೋಡ್ಕೋಬಹುದು ನೀವು. ನೋಡಿ ಈ ತರ ನೋಡಿ ಈ ತರ ಪ್ಲೇ ಆಗುತ್ತೆ. ಮತ್ತೆ ಸ್ಕರ್ಟ್ ನಾವ್ ಯಾವ ತರ ಹೊಲ್ದಿದ್ದೇವೆ ಅಂತ ನೋಡಿ ನೀಟಾಗಿ ಫಿಲ್ಟ್ ರೆಡಿ ಮಾಡ್ಬಿಟ್ಟು, ಮತ್ತೆ ವರ್ಕ್ ಬ್ಲೌಸು ಈ ತರ ಎಲ್ಲ ರೆಡಿ ಆಗಿರೋಂಥ ಬ್ಲೌಸಸ್ ನ ನಾನು ಈ ತರ ಹಾಕಿದ್ದೀನಿ. ಇದರಲ್ಲೂ ಚೆಕ್ ಮಾಡ್ಕೋಬಹುದು. ಆಮೇಲೆ ಪಕ್ಕದಲ್ಲಿ ಪೋಸ್ಟ್ ಅಂತ ಬರುತ್ತೆ, ಅಲ್ಲಿ ಏನಿದೆ ಜಸ್ಟ್ ಮಧುಬಾಲ ಬ್ಲೌಸು ಅಂತ ಹಾಕಿರ್ತೀನಿ ಪೋಸ್ಟರ್ಗಳು ಅಷ್ಟೇ. ಈ ತರ ನಮ್ಮ ವಿಡಿಯೋನ ನೀವು ಚೆಕ್ ಮಾಡ್ಕೋಬಹುದು ಯಾವ ತರ ಅಂತ. ಸೊ ಇದಾಯ್ತು. ನೆಕ್ಸ್ಟ್ ಬಂದ್ಬಿಟ್ಟು ನಾವು ಆಲ್ರೆಡಿ ಸ್ಲೀವ್ಸ್ ಕಟ್ ಮಾಡಿರೋ ಒಂದು ವಿಡಿಯೋನ ಮಾಡಿದ್ದೀನಿ. ಆ ಪ್ರೊಫೈಲ್ ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೊಂಡು ಸ್ಲೀವ್ಸ್ ಯಾವ ತರ ಕಟ್ ಮಾಡಬೇಕು ಅನ್ನೋದು ನೋಡ್ಕೋಬಹುದು. ಅದೇ ರೀತಿ ನೋಡಿ ನೆಕ್ಸ್ಟ್ ನೀಟಾಗಿ ಶೇಪ್ ಆಗಿ ಬಂದಿದೆ. ಇಲ್ಲಿ ಅರ್ಧ ಇಂಚು ಡಿಫ್ರೆನ್ಸ್ ಅನ್ನೋದು ಬಂದಿದೆ. ಈ ತರ ಕ್ರಾಸ್ ಆಗಿ ಮಾಡಿದ್ದೀನಿ. ನೋಡಿ ಈ ತರ ಓಪನ್ ಮಾಡಿದಾಗ ವ್ಯೂಸ್ ಕರೆಕ್ಟ್ ಆಗಿರ್ಬೇಕು, ಒಂದು ಅಪ್ ಡೌನ್ ಈ ತರ ಇರಬಾರ್ದು, ಶೇಪ್ ನೀಟಾಗಿ ಇರಬೇಕು. ಇವಾಗ ಬ್ಯಾಕ್ ಕಟ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ, ಬ್ಯಾಕು ಕಟ್ ಮಾಡೋಣ ಬನ್ನಿ. ಮೊದಲನೇದಾಗಿ ಇಲ್ಲಿ ಮಾರ್ಜಿನ್ಗೆ ಲೈನ್ ಅನ್ನೋದು ಹಾಕೊಂಡಿದ್ದೀನಿ, ನೀವು ನೋಡ್ತಾ ಇದ್ದೀರಾ. ಇವಾಗ ನೋಡಿ ಎಲ್ಲರೂ ಅರ್ಥ ಆಗೋ ರೀತಿಯಲ್ಲಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಕಟ್ ಮಾಡ್ತೀನಿ. ನೋಡಿ ಬ್ಲೌಸ್ ಈ ತರ ನೀಟಾಗಿ ಇಟ್ಕೋಬೇಕು. ಇದರಲ್ಲಿ ಬ್ಯಾಕ್ ಫ್ರಂಟ್ ಡಿಫ್ರೆನ್ಸ್ ಅನ್ನೋದು ನಮ್ಗೆ ಬರುತ್ತೆ. ಇಲ್ಲ ಅಂತಂದ್ರೆ ಕಲರ್ ಮೇಲೆ ಕೆತ್ಕೊಬಿಡ್ತೀನಿ. ಬ್ಲೌಸ್ ಅಂತ 15 ಇಂಚ್ ಇದೆ ನೋಡಿ. ಈ ತರ ಇಲ್ಲಿ ಕೆಳಗಡೆ 15 ಇಟ್ಕೊಂಡು ಮೇಲ್ಗಡೆ ಇಲ್ಲಿಗೊಂದು ಮಾರ್ಕು. ಇದು ಆರ್ಮಲ್ ಡೌನು
ಕಾಲರ್ ನೆಕ್ ಇರೋದ್ರಿಂದ ನನಗೆ ಅನ್ಸುತ್ತೆ ಒಂದ್ 7 ಇಂಚ್ ಬರ್ಬೋದು ಅಂತ. ನೋಡೋಣ ಆಮೇಲೆ ಹೆಚ್ಚು ಕಮ್ಮಿ ಆದ್ರೆ ಚೆಕ್ ಮಾಡ್ಕೊಳ್ಳೋಣ. ನೋಡಿ 7 ಇಂಚ್ ಹಾಕೊಂಡೆ. ಅದಾದ್ಮೇಲೆ ಸ್ಟ್ರೈಟ್ ಆಗಿ ಒಂದ್ ಲೈನು, ಇದಕ್ಕೆ ಡಬಲ್ ಲೈನ್ ಹಾಕ್ಬಾರ್ದು ಯಾಕಂದ್ರೆ ಬ್ಯಾಕು ಎಕ್ಸ್ಟ್ರಾ ಬರುತ್ತೆ, ಇದು ಫ್ರಂಟ್ ಲೈನು. ಹಂಗೆ ಚೆಕ್ ಮಾಡ್ಕೊಂಡು ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ. ಆಮೇಲೆ ವೇಸ್ಟ್ ಅಂದ್ರೆ ಸೊಂಟ ಸುತ್ತಳತೆ ನೋಡಿ, ಉಕ್ಸ್ಪಟ್ಟಿಯಿಂದ ಈ ತರ ಇಟ್ಕೊಂಡು 33 ಇದೆ. 33 ಡಿವೈಡೆಡ್ ಬೈ 4 ಮಾಡಿದಾಗ ನಮ್ಗೆ 8 ಕಾಲ್ ಅನ್ನೋದು ಬರುತ್ತೆ. ನೋಡಿ 33 ಇದೆ, 8 ಕಾಲ್ ಬರುತ್ತೆ. 8 ಕಾಲ್ಗೆ ಒಂದು ಮಾರ್ಕು, ಬ್ಯಾಕ್ ಡಾಟ್ 4 1.1 ಮತ್ತೆ ಡಾಟ್ ಮಾರ್ಜಿನ್. ಇದು ಇಲ್ಲಿ ಡಾಟ್ ಇಡಿದಾಗ ಕಮ್ಮಿ ಆಗುತ್ತಲ್ಲ, ಅದಕ್ಕೆ ಇಲ್ಲಿ ಮಾರ್ಜಿನ್ ಬಿಟ್ಕೊಂಡಿದ್ದೀನಿ. ಅದಾದ್ಮೇಲೆ ಚೆಸ್ಟ್ ಮೆಜರ್ಮೆಂಟ್ ಕ್ಲೋಸ್ ನೆಕ್ ಬಂದಾಗ ನಾವು ಬ್ಯಾಕ್ ಅಲ್ಲೇ ತಗೋಬೇಕು, ಯಾಕಂದ್ರೆ ಇಲ್ಲ ಆಮೇಲೆ ಬೆನ್ನು ಟೈಟ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಬೆನ್ ಹಿಂಗೆ ರೌಂಡ್ ಶೇಪ್ ಇರುತ್ತೆ, ಫ್ರಂಟ್ ಕಮ್ಮಿ ಇರುತ್ತೆ, ಅದಕ್ಕೋಸ್ಕರ ಹಂಗೆಲ್ಲ ಆಗ್ಬಾರ್ದು. ನೋಡಿ 20 ಇದೆ, ಶೋಲ್ಡರ್ ಅವಾಗೆ ತಗೊಂಡ್ವಲ್ಲ 15 10 ಕಾಲ್ ಬರುತ್ತೆ ಇಲ್ಲಿ. ಇದು ಬಂದ್ಬಿಟ್ಟು ನಮ್ಗೆ 7 ಮುಕ್ಕಾಲು, 15 ಐತಲ್ಲ ಶೋಲ್ಡರು, ಅದಕ್ಕೆ ಇದು ಮಾಡ್ಕೊಳ್ಳೋಣ. ಐವಿ ನೆಕ್ಗೆ ಇಲ್ಲಿ ಕತ್ತೆಷ್ಟು ಇರ್ಬೋದು ಅಷ್ಟೇ, ನಮ್ಗೆ 3 ಇಂಚ್ ಬರುತ್ತೆ. ಇಲ್ಲಿ 3 ಇಂಚ್ ಹಾಕೊಂಡಿದೀನಿ ಈ ಡಿಸ್ಟೆನ್ಸು. ಇದು ಲಾಂಗ್ ಡಿಸ್ಟೆನ್ಸ್ ಬಂದ್ಬಿಟ್ಟು 7 ಮುಕ್ಕಾಲು, ಇದು ಬಂದ್ಬಿಟ್ಟು 33, ಇದು 40.5 20 ಅಂತಂದ್ರೆ 41 ಚೆಸ್ಟ್. ಇದು ನಾವು ಮೆಜರ್ಮೆಂಟು, ಮತ್ತೆ ಡಾಟ್ ಲೈನು, ಮತ್ತೆ ಚೆಸ್ಟ್ ವೇಸ್ಟ್ ಡಿವೈಡೆಡ್, ಮತ್ತೆ ಮಾರ್ಜಿನ್ ಯಾರಿಗೆ ಎಷ್ಟು ಬೇಕೋ ಅಷ್ಟು ತಗೋಬಹುದು. ನಾನು ಅಂದಾಜಾಗಿ ಹಾಕಿರೋದ್ರಿಂದ ನನ್ಗೆ 1.5 ಇಂಚ್ ಅಷ್ಟೇ ಬೇಕು, ಅದಕ್ಕೋಸ್ಕರ ಹಾಕಿನಿ. ಇಲ್ಲೂ ಅಷ್ಟೇ 7 ಮುಕ್ಕಾಲು 8 ಗಂಟೆಗೆ 7 ಮುಕ್ಕಾಲ್ಗೆ ಸೇಮ್ ಇಟ್ಕೊಂಡು ಸ್ಟ್ರೈಟ್ ಆಗಿ ಒಂದು ಲೈನು. ಅದಾದ್ಮೇಲೆ ಈ ತರ ಒಂದು ಶೇಪ್ ತಗೊಂಡು ಸ್ಲೀವ್ಸ್ ಆರ್ಮೋಲ್ ಕರೆಕ್ಟ್ ಆಗಿದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. 8.5 ಬರ್ತಾ ಇದೀನಿ, ಸ್ವಲ್ಪ ಡೌನ್ ಮಾಡ್ಬೇಕಾಗುತ್ತೆ. ಮಾರ್ಕ್ ಮಾಡ್ಕೊಂಡೆ, ಇವಾಗ ಮತ್ತೆ ನೋಡ್ಕೊಂತೀನಿ. ಇವಾಗ ನೋಡಿ 9 ಇಂಚ್ ಕರೆಕ್ಟ್ ಆಗಿ ಬರ್ತಾ ಇದೆ. ಮತ್ತೆ ಇದು ನೋಡಿ ಸ್ಟ್ರೈಟ್ ಆಗಿದೆ, ಹಾಕೊಂಡಾಗ ಏನಾಗುತ್ತೆ ಹಿಂಗೆ ಎತ್ಕೊಂಡಂಗ ಆಗುತ್ತೆ, ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಅರ್ಧ ಇಂಚು ಡೌನ್ ಮಾಡ್ಕೋಬೇಕು. ಇಲ್ಲಿ ಇಲ್ಲಿಂದ ಇಲ್ಲಿವರೆಗೂ ಮಾತ್ರ. ಸೊ ಇದು ಬ್ಯಾಕ್ ಆಯ್ತು, ಇದು ಬ್ಯಾಕ್. ಆದ್ರೆ ನಮ್ಗೆ ಫ್ರಂಟ್ ಅಲ್ಲಿ ಕಮ್ಮಿ ಬರುತ್ತೆ, ಬ್ಯಾಕ್ ಅಲ್ಲಿ ಜಾಸ್ತಿ ಬರುತ್ತೆ. ಅದು ಯಾವ ತರ ಅಂತ ಇವಾಗ ನಿಮ್ಗೆ ತೋರಿಸ್ಕೊಡ್ತಾ ಇದೀನಿ. ಇದು ಬ್ಯಾಕ್ ಲೈನು, ಫ್ರಂಟ್ಗೆ ಇದು ಮಾರ್ಕಿಂಗು. ಇವಾಗ ನಮ್ಗೆ ಬ್ಯಾಕ್ ಏನ್ ಮಾಡ್ಬೇಕಂದ್ರೆ 3/4 ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕು. ನೋಡಿ ತೋರಿಸ್ತೀನಿ. ನೋಡಿ ಇಲ್ಲಿ 3/4 ಇಂಚು ಎಕ್ಸ್ಟ್ರಾ ಇಟ್ಕೋಬೇಕು. ಇದು 41 ಇಂಚು ಸೈಜ್ ಇರೋದ್ರಿಂದ ಇಲ್ಲಿ 3/4 ಇಂಚು. ಅಕಸ್ಮಾತ್ 33 34 ಅಂದ್ರೆ ಇಲ್ಲಿ ಅರ್ಧ ಇಂಚ್ ಸಾಕು. ಆ ತರ 44 ಬಂದಾಗ 1 ಇಂಚು, ಈ ತರ ಇಲ್ಲೊಂದು 3/4 ಇಂಚು, ಅದೇ ರೀತಿ ಇಲ್ಲಿ 3/4 ಇಂಚ್ ಹಾಕೊಂಡು ನಾವೇನ್ ಮಾಡ್ತೀವಿ, ಈ ತರ ಲೈನ್ ಅನ್ನೋದು ಹಾಕೊಂತೀವಿ. ಸೊ ಇದು ಬ್ಯಾಕ್, ಇದು ಫ್ರಂಟ್ ಲೈನ್. ಇದೇ ಡಿಫ್ರೆನ್ಸ್ ಫ್ರಂಟ್ಗೂ ಬ್ಯಾಕ್ಗೂ. ಇಲ್ಲ ಅಂತಂದ್ರೆ ಅದು ನೀಟಾಗಿ ಕೂರಲ್ಲ, ಕಾಲರ್ ಹಿಂದ್ಗಡೆ ಹೇಳ್ಕೊಳ್ಳೋದು, ಇಲ್ಲ ಅಂದ್ರೆ ಆತರ ಎಲ್ಲ ಪ್ರಾಬ್ಲಮ್ಸ್ ಬರುತ್ತೆ. ಇವಾಗ ಏನ್ ಮಾಡೋಣ, ಕಟ್ ಮಾಡೋಣ. ಮತ್ತೆ ಇಲ್ಲಿ ನೋಡಿ, ಇಲ್ಲಿಗೆ 3 ಇಂಚ್ ಇದೆಯಲ್ಲ ಅಲ್ಲಿವರೆಗೂ. ಅದಾದ್ಮೇಲೆ ಸ್ವಲ್ಪ ಕ್ರಾಸ್ ಆಗಿ ಹಿಂಗೆ ನೀವು ಬೇಕಂದ್ರೆ ಚೆಕ್ ಮಾಡ್ಕೋಬೇಕು. ಅವಾಗ ಬ್ಯಾಕ್ ಕ್ರಾಸ್ ಹೇಳಿದ್ನಲ್ಲ, ಅಲ್ಲಿ ಎಷ್ಟು ಬರುತ್ತೆ, 14.5 ಇತ್ತು. 14.5 ನಾವು ಇಲ್ಲಿ ಕಟ್ ಮಾಡ್ಬೇಕು. 14.5 ಪ್ಲಸ್ ಮಾರ್ಜಿನ್ 15.5. 15.5ಗೆ ನಾವು ಮಾರ್ಕ್ ಮಾಡ್ಕೊಂಡಿದೀವಿ. 15.5ಗೆ ನಾವು ಇದನ್ನ ಶೇಪ್ ಆಗಿ ಕಟ್ ಮಾಡ್ಕೊಂತೀವಿ. ಇಲ್ಲ ಆಯ್ತು. ಬ್ಲೌಸ್ ಉದ್ದ ಇಲ್ಲಿ 3/4 ಇಂಚ್ ಜಾಸ್ತಿ ಇಟ್ಕೊಂಡಿದೀವಿ. ಮಿಕ್ಕಿದ ಏನೇನು ಮೆಜರ್ಮೆಂಟ್ ಬಂದಿದೆಯೋ ಸೇಮ್ ಇಟ್ಕೊಂಡಿದೀವಿ. ಇವಾಗ ಫ್ರಂಟ್ ಯಾವ ತರ ಕಟ್ ಮಾಡ್ಕೋಬೇಕು ಅನ್ನೋದು ತೋರಿಸ್ಕೊಡ್ತೀನಿ, ಬನ್ನಿ. ಫ್ರಂಟ್ ಎಲ್ಲ ಮೈನ್ ಇರೋದು, ಬ್ಯಾಕ್ ಅಲ್ಲಿ ಜಾಸ್ತಿ ಇಟ್ಕೊಂತೀವಿ, ಫ್ರಂಟ್ ಅಲ್ಲಿ ಕಮ್ಮಿ ಇಟ್ಕೊಂಡಾಗ ಆ ಶೇಪ್ ಯಾವ ತರ ಬರುತ್ತೆ ಅನ್ನೋದು ನಾವು ನೋಡ್ಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ. ಸ್ಲೀವ್ಸ್ ಕಟ್ ಮಾಡ್ಕೊಂಡು ಅದಾದ್ಮೇಲೆ ಈ ಹಾರ್ಮೋಲ್ ಚೆಕ್ ಮಾಡ್ಕೊಳ್ಳೋಕೆ ಫ್ರಂಟ್ ಸ್ಲೀವ್ಸ್ ಯೂಸ್ ಮಾಡ್ಕೊಂಡು ಇದನ್ನ ಬ್ಯಾಕ್ ಕಟ್ ಮಾಡ್ಕೊಂತೀವಿ. ಬ್ಯಾಕ್ ಯೂಸ್ ಮಾಡ್ಕೊಂಡು ಫ್ರಂಟ್ ಕಟ್ ಮಾಡ್ತೀವಿ. ಅದಾಗ ಪ್ರತಿಯೊಂದಕ್ಕೂ ಲಿಂಕ್ ಇಟ್ಕೊಂಡ್ರೆ ನಮ್ಗೆ ಫೈನಲಿ ಫಿಟ್ಟಿಂಗ್ ಅನ್ನೋದು ಅಷ್ಟೇ ನೀಟಾಗಿ ಬರುತ್ತೆ. ನೋಡಿ, ಬ್ಯಾಕ್ ಕಟ್ ಮಾಡ್ಬೇಕಾದ್ರೆ, ಫ್ರಂಟ್ ಕಟ್ ಮಾಡ್ಬೇಕಾದ್ರೆ ನಾವು ಮೊದಲನೇದಾಗಿ ನೋಡ್ಬೇಕಾಗಿರೋದು ಇದು.
ನೋಡಿ ಉಕ್ಸ್ಪಟ್ಟಿಯಿಂದ ಇಲ್ಲಿ ಹಾರ್ಮೋಲ್ ಹತ್ರ ಸ್ಟಿಚ್ ಹಾಕಿರ್ತೀವಲ್ಲ ಇಲ್ಲಿವರೆಗೂ ಎಷ್ಟಿದೆ ಅಂತ ನೋಡ್ಕೋಬೇಕಾಗುತ್ತೆ. ನೋಡಿ ಸೇಮ್ 10 ಕಲೆ ಇದೆ, ಯಾಕಂದ್ರೆ ನಾವೇ ಕಟ್ ಮಾಡಿರೋದ್ರಿಂದ ಸೇಮೇ ಬರುತ್ತೆ. ಇದು ಬೇರೆದೆಲ್ಲ ಬ್ಯಾಕ್ ಜಾಸ್ತಿ ಫ್ರಂಟ್ ಕಮ್ಮಿ ಈ ತರ ಎಲ್ಲ ಬರುತ್ತೆ, ಆದ್ರೆ ನಾವು ಆತರ ಮಾಡಕೋಲ್ಲ. ಇದರಲ್ಲಿ ಡಿಫ್ರೆನ್ಸ್ ಬಂದ್ರು ಬರ್ಬೋದು. ಏನಕ್ಕೆ ಅಂತಂದ್ರೆ ಇಲ್ಲಿ ಉಕ್ಸ್ಪಟ್ಟಿಗೆ ಒಳಗಡೆ ಬಟ್ಟೆ ಫೋಲ್ಡ್ ಮಾಡ್ತೀವಿ, ಆದ್ರೆ ಇದನ್ನ ಎಕ್ಸ್ಟ್ರಾ ತಗೊಂತೀವಿ, ಅದಕ್ಕೋಸ್ಕರ 1/4 ಇಂಚ್ ಅನ್ನೋದು ಇಲ್ಲಿ ಎಕ್ಸ್ಟ್ರಾ ಬರೋದು ಸರ್ವೇ ಸಾಮಾನ್ಯ. ಇದು ನೋಡಿ ಇಲ್ಲಿ ಅಲ್ಲಿ 10.25 ಇತ್ತು, 10 ಇತ್ತು, ಇಲ್ಲಿ 10.75, ಅರ್ಧ ಇಂಚ್ ಜಾಸ್ತಿ ಇದೆ. ಆ ಜಾಸ್ತಿ ಇದ್ದಾಗ ಏನ್ ಮಾಡ್ಬೇಕು, ಇಲ್ಲಿ 10.75 ಇದೆಯಲ್ಲ ಇಲ್ಲಿಗೆ 10.75 ಇಟ್ಕೊಂಡು ಸೈಡ್ ಡಾಟ್ಗೆ ಎಷ್ಟು ಬರುತ್ತೆ ನೋಡ್ಕೋಬೇಕು. ಎಷ್ಟು ಬರ್ತಾ ಇದೆ, 21 ಬರ್ತಾ ಇದೆ. 21ರಲ್ಲಿ ಅರ್ಧ 10.25 ಬರುತ್ತೆ. ನಾವೇನ್ ಮಾಡ್ಬೇಕು, 10.75 ಇಟ್ಕೋಬೇಕು, 1/4 ಇಂಚು ಉಕ್ಸ್ಪಟ್ಟಿ ಮಾರ್ಜಿನ್ಗೆ. ಅದಾದ್ಮೇಲೆ ಎರಡನೇ ಕೆಲಸ ನೋಡಿ, ಇಲ್ಲಿ ಶೋಲ್ಡರ್ ಇದೆಯಲ್ಲ ನೋಡಿ, ಇಲ್ಲಿ ಅಟ್ಯಾಚ್ ಆಗಿದೆ. ಇಲ್ಲಿ ಹಿಂಗ್ ಇಟ್ಕೊಂಡು ನೋಡಿ, ಇದು ಇಲ್ಲಿವರೆಗೂ ತೋರಿಸ್ಕೊಂಡು ಬರ್ಬೇಕು. ಇಲ್ಲಿಗೆ ಬರುತ್ತೆ ಡೀಪ್. ಮತ್ತೆ ಟೇಪಲ್ಲಿ ಇಟ್ಕೊಂಡು ಒಂದ್ಸರಿ ಚೆಕ್ ಮಾಡ್ಕೋಬೇಕು, ಡೀಪ್ ಏನೋ ಜಾಸ್ತಿ ಗಿಸಿ ಆಗ್ಬೋದಂತ. 7.5-8 ಇಂಚ್ ಬರ್ತಾ ಇದೆ. ಹೈಟ್ ಇದಾರೆ ಅವರು, ಏನೂ ಪ್ರಾಬ್ಲಮ್ ಇಲ್ಲ, ಕರೆಕ್ಟ್ ಆಗಿ ಬರುತ್ತೆ. ಅದಾದ್ಮೇಲೆ ನೋಡಿ, ಇದೇ ಮೈನ್ ಇರೋದು. ಇಲ್ಲಿಂದ ಇಲ್ಲಿಗೆ ಎಷ್ಟು ಕ್ರಾಸ್ ತಗೋಬೇಕು ಅಂದ್ರೆ, ಇಲ್ಲಿಂದ ಈ ಕಡೆನೆ ಕ್ರಾಸ್ ಬರುತ್ತಲ್ಲ, ಈ ಕಡೆ ಎಕ್ಸ್ಟ್ರಾ ಒಂದ್ ಲೈನು, ಈ ಕಡೆ ಎಕ್ಸ್ಟ್ರಾ ಒಂದ್ ಲೈನ್ ತಗೋಬೇಕು. ಅದಾದ್ಮೇಲೆ ಇಲ್ಲಿಗೆ ಒಂದು ವೀಲ್ ಮಾರ್ಕ್ ಹಾಕೋಬೇಕು, ಯಾಕಂತಂದ್ರೆ ಬ್ಯಾಕ್ ಅಲ್ಲಿ ಇದು ಎಕ್ಸ್ಟ್ರಾ ಬರೋದು, ಇಲ್ಲಿ ಬರಲ್ಲ ಎಕ್ಸ್ಟ್ರಾ, ಅದಕ್ಕೋಸ್ಕರ ನೋಡಿ. ಅದಾದ್ಮೇಲೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಇರುತ್ತೆ, 3, ಇಲ್ಲಿಂದ ಎಲ್ಲಿಗೆ 3, ಮೋಸ್ಟ್ಲಿ ಇಲ್ಲಿವರೆಗೂ ಮಾರ್ಜಿನ್. ಅದ್ ಹೆಂಗ್ ಕಟ್ ಮಾಡ್ಬೇಕು ಅಂತ ತೋರಿಸ್ತೀನಿ 1 by 1. ಇವಾಗ ಬ್ಯಾಕ್ ಹಿಂಗೆ ಇಟ್ಕೊಂಡು ಹಿಂಗೊಂದು ಲೈನು, ಮತ್ತೆ ಹಿಂಗೊಂದು ಲೈನು, ಮತ್ತೆ ಇದು ನೋಡ್ಕೊಂಡು ಹಿಂಗೊಂದು ಲೈನು. ಇದನ್ನೇನ್ ಮಾಡಬೇಕು, ರೌಂಡ್ ಆಗಿ ಈ ತರ ಶೇಪ್ ಆಗಿ ಮಾರ್ಕ್ ಮಾಡ್ಕೋಬೇಕು. ನಾವೇನ್ ಮಾಡ್ತೀವಿ, ನೆಕ್ನೆ ಕಟ್ ಮಾಡ್ತೀನಿ ನೀಟಾಗಿ ಫಸ್ಟ್ ಟೈಮ್. ಆಮೇಲೆ ಯಾವ ತರ ಬರುತ್ತೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಇದು ಹಿಂಗೆ ಎತ್ತಿ ಸೈಡ್ಗೆ ಇಟ್ಕೊಳ್ಳಿ. ಮತ್ತೆ ಇದನ್ನ ಅಂದಾಜಾಗಿ ಇಲ್ಲಿ ಕಟ್ ಮಾಡ್ಕೊಳ್ಳಿ. ಮತ್ತೆ ಇದನ್ನ ನೋಡಿ, ನಾವು ವೀಲ್ ಮಾರ್ಕ್ ಹಾಕೊಂಡಿದ್ವಲ್ಲ ಇಲ್ಲಿಗೆ ಕರೆಕ್ಟ್ ಆಗಿ ಇಟ್ಕೊಂಡು, ಮತ್ತೆ ಇಲ್ಲಿ ಇದನ್ನು ಕಟ್ ಮಾಡ್ಬಿಡಿ. ಇವಾಗ ಸೇಮ್ ಬ್ಯಾಕು ನೋಡಿ ಕರೆಕ್ಟ್ ಆಗಿ ಲೈನಿಂಗ್ ಬರುತ್ತೋ. ಇದನ್ನ ನೋಡಿ, ನಾವು ಹಿಂಗ್ ಅಟ್ಯಾಚ್ ಮಾಡ್ಬೇಕಾದ್ರೆ ನೋಡಿ ಹಿಂಗ್ ಬರುತ್ತೆ. ಹಿಂಗ್ ಬಂದಿದೆ ಅಂದ್ರೆ ಇಲ್ಲಿವರೆಗೂ ಇದು ಎಕ್ಸ್ಟ್ರಾ ಮಾರ್ಜಿನ್. ಅಷ್ಟೊಂದೇನ್ ಬೇಡ, ನಾವು ಇಷ್ಟು ಇಟ್ಕೊಂಡು ಕಟ್ ಮಾಡ್ಬಿಡೋಣ. ನೋಡಿ ಹಿಂಗ್ ಅಟ್ಯಾಚ್ ಮಾಡ್ಬೇಕಾದ್ರೆ ನೋಡಿ ಇಷ್ಟು ಎಕ್ಸ್ಟ್ರಾ ಬರುತ್ತೆ. ಇದು ಇರ್ಲಿ, ಸ್ವಲ್ಪ ಲೂಸು ಟೈಟ್ ಬೇಕಂದ್ರೆ ಇದನ್ನ ಅಡ್ಜಸ್ಟ್ ಮಾಡ್ಕೊಳಕ್ ಬೇಕಾಗುತ್ತೆ. ನೋಡಿ ಇದಿಷ್ಟು ಅರ್ಥ ಆಯ್ತು. ನೋಡಿ ನೀಟಾಗಿ ಕಟ್ ಮಾಡ್ಕೊಂಡು, ಇದು 3 ಇಂಚ್ ಇಟ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಆಸ್ ಇಟ್ ಈಸ್ ಇದು ಸೇಮ್ ಕಟ್ ಮಾಡ್ಕೊಂತೀನಿ. ಮತ್ತೆ ಇಲ್ಲಿ ಉಕ್ಸ್ಪಟ್ಟಿಗೆ ನಾನು ರೆಗ್ಯುಲರ್ ಆಗಿ ಎಲ್ಲಾ ವಿಡಿಯೋದಲ್ಲಿ ತೋರಿಸ್ತೀನಿ. ಇಲ್ಲ ಸ್ವಲ್ಪ 1/4 ಇಂಚ್ ಕ್ರಾಸ್ ಅನ್ನೋದು ತಗೊಂತೀವಿ. ಅದಾದ್ಮೇಲೆ ಅಳತೆ ಬ್ಲೌಸ್ ಇಟ್ಕೊಂಡು ಶೋಲ್ಡರ್ ಇಂದ ಡಾಟ್ ಲೆಂತ್ ನೋಡಿ, ಇದು ಹಿಂಗಿರುತ್ತಲ್ಲ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಬರುತ್ತೆ ಅಂತ ನೋಡ್ಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಂತೀವಿ. ಅದಾದ್ಮೇಲೆ ಮಿಡ್ಲ್ ಚೆಸ್ಟ್ ಅಂತೀವಲ್ಲ ನೋಡಿ, ಈ ಉಕ್ಸ್ಪಟ್ಟಿಯಿಂದ ಡಾಟ್ ಹತ್ರದಿಂದ ಸೈಡು ಹೊಲಿತೀವಲ್ಲ ಅಲ್ಲಿಗೆ 10.75 ಇದೆ. ಸ್ವಲ್ಪ ನೋಡಿ ಹೊಲಿಗೆ ಬಿಚ್ಕೊಂಡಂಗಿದೆ ಟೈಟ್ ಆಗಿ. 11 ಇಂಚ್ ಇಡೋಣ ನಾವು. 11 ಇಂಚ್ ಅಂದ್ರೆ ನೋಡಿ ಇಲ್ಲಿಗೆ ಬರುತ್ತೆ. ಅದಾದ್ಮೇಲೆ ಸೈಡ್ ಮಾರ್ಜಿನ್ 1.25 ಇಲ್ಲಿಗೆ ಇಟ್ಕೊಳ್ಳೋಣ. ಇಲ್ಲಿಗೆ ಇಟ್ಕೊಂಡು ನಾವು ಕ್ರಾಸ್ ಆಗಿ ಒಂದು ಲೈನ್ ಅನ್ನೋದು ಹಾಕೊಳ್ಳೋಣ ಹಿಂಗೆ. ಇವಾಗ ಎಲ್ಲ ಈ ಕಟಿಂಗು ಮತ್ತೆ ಈ ಕಟಿಂಗ್ ಮುಗಿಸ್ಕೊಳ್ಳೋಣ. ನೋಡಿ ಈ ಕಟಿಂಗ್ ಹಿಂಗ್ ಕಟ್ ಮಾಡ್ಕೊಂಡಿದೀನಿ. ಹಿಂಗ್ ತಿರ್ಸ್ಕೊಂಡು ಫಸ್ಟ್ ಬ್ಯಾಕ್ ಹೆಂಗಿರುತ್ತೋ ಅದೇ ಆರ್ಮೋಲ್ ನ ಫ್ರಂಟ್ ಗೆ ಕಟ್ ಮಾಡ್ಕೊಳ್ಳೋಣ. ಅದಾದ್ಮೇಲೆ ನಾವು ಅವಾಗೆ ಫ್ರಂಟ್ ಕ್ರಾಸ್ ನೋಡಿದ್ವಲ್ಲ ಅದನ್ನ ನೋಡ್ಕೊಂಡು ನಾವು ಮೆಜರ್ಮೆಂಟ್ ಅನ್ನೋದು ಕಟ್ ಮಾಡ್ಕೊಳ್ಳೋಣ. ನೋಡಿ ಅಷ್ಟಾಯ್ತು. ಅಷ್ಟಾದ್ಮೇಲೆ ಬ್ಯಾಕ್ ನ ಸ್ವಲ್ಪ ಸೈಡ್ಗೆ ಇಟ್ಬಿಟ್ಟು ನೋಡಿ ನಾವು ಇಲ್ಲಿಂದ ಸ್ಟ್ರೈಟ್ ಲೈನ್ ಅನ್ನೋದು ಹಾಕೋಬೇಕಾಗುತ್ತೆ.
ಹಿಂಗೆ ಸ್ಟ್ರೈಟ್ ಲೈನ್ ಹಾಕೊಂಡು ಅವಾಗ ನಾವು ನೋಡಿದ್ವಲ್ಲ ಫ್ರಂಟ್ ಕ್ರಾಸು 13.5 ಇತ್ತು, ಪ್ಲಸ್ ಮಾರ್ಜಿನ್ನು ಇಲ್ಲಿಗೆ ಬರುತ್ತೆ. ಇಲ್ಲಿಗೆ ಹಿಂಗೆ ಶೇಪ್ ಅನ್ನೋದು ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೂ ಮುಂಚೆ ಡಾಟ್ ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ನಾವಿಲ್ಲಿ ಬರೀ 14 ಹಾಕ್ಬಾರ್ದು, ಉಕ್ಸ್ ಪಟ್ಟಿ 1/4 ಇಂಚ್ ಬಿಡ್ತೀವಲ್ಲ ಅದನ್ನು ಬಿಡಬೇಕು, ಪ್ಲಸ್ ಇಲ್ಲಿ ಹೊಲಿತೀವಲ್ಲ ಅದನ್ನು ಬಿಡಬೇಕು, ಅದಾದ್ಮೇಲೆ ಮಾರ್ಕ್ ಮಾಡಬೇಕು. ಎಲ್ಲ ಯೋಚನೆ ಮಾಡಿ ಮಾರ್ಕ್ ಮಾಡಬೇಕು. ಸುಮ್ಮನೆ ಹಂಗೆ ಡೈರೆಕ್ಟ್ ಆಗಿ ಮಾರ್ಕ್ ಹಾಕ್ಬಿಟ್ಟಿವಿ ಅಂದ್ರೆ ಈ ಉಕ್ಸ್ ಪಟ್ಟಿ ಮಾರ್ಜಿನ್ ಇಲ್ಲಿ ಹೊಲಿತೀವಲ್ಲ ಇದನ್ನ ಬಿಡಬೇಕು, ಇಲ್ಲಿ ಹೊಲಿತೀವಲ್ಲ ಇದನ್ನ ಬಿಡಬೇಕು, ಅದಾದ್ಮೇಲೆ ನಾವು ಮಾರ್ಕ್ ಮಾಡ್ಕೋಬೇಕು. ನೋಡಿ ಇಲ್ಲಿಗೊಂದು ಮಾರ್ಕು, ಅಲ್ಲಿಂದ ಡೌನ್ ಒಂದು ಮಾರ್ಕು, ಅದಾದ್ಮೇಲೆ ನೋಡಿ ಸೆಂಟರ್ ಡಾಟ್ ಇಂದ ಉಕ್ಸ್ ಪಟ್ಟಿಗಿಂದ ನೋಡಿ ಈ ತರ ಎಲ್ಲೆಲ್ಲಿ ಸಿಗುತ್ತೋ ಅಲ್ಲೆಲ್ಲಿ ಮೆಜರ್ಮೆಂಟ್ ಸೇಮ್ ಹಂಗೆ ಹಾಕೋಬೇಕು. ಅದಾದ್ಮೇಲೆ ನೆಕ್ ಕ್ರಾಸ್ ಪಟ್ಟಿ ಇರುತ್ತವಲ್ಲ ಅದಕ್ಕೆ ಇಲ್ಲಿ ಡಾಟ್ ಒಂದು ಬರುತ್ತಲ್ಲ ಅದ್ರ ಮಾರ್ಜಿನ್ ಇದು. ಅದಾದ್ಮೇಲೆ ಸೈಡ್ ಮಾರ್ಜಿನ್ ನೋಡಿ ಇಲ್ಲಿವರೆಗೂ ಬರುತ್ತೆ, ಅದನ್ನ ಇಟ್ಕೊಂಡು ನೋಡಿ ಇವಾಗ ಇದೊಂದು ಲೈನು, ಇದೊಂದು ಲೈನು, ಇದೊಂದು ಲೈನು, ಇದೊಂದು ಕ್ರಾಸು, ಮತ್ತೆ ಈ ಡಾಟು, ಮತ್ತೆ ಇದೊಂದು ಕ್ರಾಸು, ಮತ್ತೆ ಇಲ್ಲಿ ಸೈಡು ಎಷ್ಟು ಹೊಲಿತೀವೋ ಅಷ್ಟು ಒಂದು ಲೈನ್ ಹಾಕ್ಬಿಟ್ಟು ಮೆಜರ್ಮೆಂಟ್ ಚೆಕ್ ಮಾಡ್ಕೊಳ್ಳೋಣ. ನೋಡಿ 11 ಕಲ್ಲಿಗೆ ಕರೆಕ್ಟ್ ಆಗಿದೆ. ಇವಾಗ ಏನ್ ಮಾಡೋಣ, ಇದು ಕ್ರಾಸ್ ಆಗಿ ನಾವು ಹಿಂಗೆ ಕಟಿಂಗ್ ಮಾಡ್ಕೊಳ್ಳೋಣ. ಇದಾದ್ಮೇಲೆ ನೋಡಿ ಇಲ್ಲಿ ಫ್ರಂಟ್ ಕ್ರಾಸ್ ಇದಕ್ಕೆ ಜಾಸ್ತಿ ತೆಗಿಬೇಕಾಗುತ್ತೆ. ನೋಡಿ ಫ್ರಂಟ್ ಕ್ರಾಸ್ ತೆಗ್ದೆ. ಆಮೇಲೆ ಈ ಡಾಟ್ಗೆ ಮ್ಯಾಚ್ ಆಗೋ ತರ ಇಲ್ಲೊಂದ್ 2 ಇಂಚ್ ಗ್ಯಾಪ್ ಬರೋ ತರ ಒಂದು, ಮತ್ತೆ ಇಲ್ಲಿ ಸೈಡ್ ಅಲ್ಲಿ ಡಾಟ್ ಕೊಟ್ಟಿಲ್ಲ ಅವರು, ಈ ತರ ಸ್ವಲ್ಪ ದಪ್ಪ ಇರೋರಿಗೆ ಸೈಡ್ ಡಾಟ್ ಕೊಟ್ರೆ ನೋಡಿ ಇಲ್ಲಿ ನೋಡಿ ಟೈಟ್ ಆಗಿ ಇಲ್ಲಿ ಎಳ್ಕೊಂತ ಇದೆಯಲ್ಲ ಇದೆಲ್ಲ ಬರಲ್ಲ. ಅವಾಗ ಸೈಡ್ ಡಾಟ್ ಕೊಟ್ಟು ಇಲ್ಲೊಂದು ಚೂರು ಲೂಸ್ ಕೊಟ್ರೆ ಈ ತರ ಸೈಡ್ ಅಲ್ಲಿ ಟೈಟ್ ಆಗಿ ಆಗಲ್ಲ, ಲೈನ್ಸ್ ಬಿಚ್ಕೊಳ್ಳೋ ತರ. ಅದಕ್ಕೋಸ್ಕರ ಸೈಡ್ ಡಾಟ್ ಅನ್ನೋದು ಕೊಡಬೇಕಾಗುತ್ತೆ. ಸೈಜ್ ಮೇಲೆ ಡಿಪೆಂಡ್ ಮಾಡಿಕೊಂಡು ನಾವು ಸೈಡ್ ಡಾಟ್ ಕೊಡಲೇಬೇಕಾಗುತ್ತೆ. ನೋಡಿ ಇಷ್ಟೆಲ್ಲ ಆದ್ಮೇಲೆ ನಾನು ಕ್ರಾಸ್ ಬೆಲ್ಟ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಮತ್ತೆ ಇಲ್ಲಿ ಮಾರ್ಜಿನ್ ನಾವು ರೆಗ್ಯುಲರ್ ಆಗಿ ಕಟ್ ಮಾಡ್ದಂಗೆ 3.5, ಸೆಂಟ್ರಲ್ 2.5 ಮತ್ತೆ ಈ ಕಡೆ 3.5 ಮಾಡ್ಕೊಂಡು ಸ್ಟ್ಯಾಂಡರ್ಡ್ ಆಗಿ ನಾವು ಕಟ್ ಮಾಡ್ಕೊಳ್ತೀವಿ ಬೆಲ್ಟ್ ನ. ಅದಾದ್ಮೇಲೆ ಸ್ವಲ್ಪ ಲೂಸ್ ಟೈಟ್ ಏನಾದ್ರು ಬಂತು ಅಂದ್ರೆ ಅದನ್ನ ಸೈಡ್ ಅಲ್ಲಿ ಜಾಸ್ತಿ ಡಿಫ್ರೆನ್ಸ್ ಬಂದ್ರೆ ಇದನ್ನ ಸ್ವಲ್ಪ ಈ ತರ ಸೈಜ್ಗೆಲ್ಲ ನನ್ನ ಪ್ರಕಾರ ಬೆಲ್ಟ್ ಸ್ವಲ್ಪ ಸಣ್ಣನೆ ಕಟ್ ಮಾಡ್ಕೋಬೇಕು. ಯಾಕಂದ್ರೆ ಅದು ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಮಾಡ್ಕೊಂಡು ನೋಡಿ ಒಂದ್ ಜರುಗ್ ಬಿಡ್ತದೆ, ಅದಕ್ಕೆ ಈ ತರ ಇಟ್ಕೊಂಡು ಕಟ್ ಮಾಡ್ಕೊಂತ ಇದ್ದೀನಿ. ನೋಡಿ ಹಂಗಿದ್ರು ಜರುಗ್ ಬಿಡ್ತದೆ ಇದು. ಮತ್ತೆ ಇಲ್ಲಿ ಎಷ್ಟಿದೆ ನೋಡ್ಕೊಳ್ಳಿ, 3.25 ಇದೆ. ಮತ್ತೆ ಬ್ಯಾಕ್ ಯಾಕಂದ್ರೆ ಫ್ರಂಟ್ ಬ್ಯಾಕ್ ನಾವು ಜೋಡ್ಸೆ ಕಟ್ ಮಾಡೋದಲ್ಲ, ಅದರಿಂದ ನಾವೇನ್ ಮಾಡ್ತೀವಿ ಸೈಡ್ ಅಲ್ಲಿ ಹಿಂಗ್ ಇಟ್ಕೊಂತೀವಿ. ಇಲ್ಲಿ ತುಂಬಾ ಕಮ್ಮಿ ಇದೆ, ಬೆಲ್ಟ್ ನ ಒಂಚೂರು ಸಣ್ಣದ್ ಮಾಡೋಣ. ತೀರಾ ಸಣ್ಣದಲ್ಲ, ಸ್ವಲ್ಪ 3 ಇಂಚ್ ಬರೋ ತರ ನಾವು ಕಟ್ ಮಾಡ್ಕೋಬೇಕು. ಎಷ್ಟು ಬರ್ತದೆ ಇದು, 3 ಇಂಚ್ ಅನ್ನೋದು ಬರ್ತಾ ಇದೆ. ಇಲ್ಲಿ 3 ನೋಡ್ಕೊಂಡು ಇದು 1 ಇಂಚು, ಇದಕ್ಕೆ ಹೊಲಿಯೋದಕ್ಕೆ ಎಲ್ಲದಕ್ಕೆ ಸೇರಿ 1 ಇಂಚ್ ಇಲ್ಲಿ ತೆಗೆದು ಬಿಡ್ತೀನಿ. ಇಷ್ಟು ಬರ್ತಾ ಇದೆ. ಅದು ಜಾಸ್ತಿ ಅನಿಸ್ತಾ ಇದೆ ಡಾಟ್ಗೆ, ಇಷ್ಟು ದೊಡ್ಡದಾಗಿ. ಸ್ವಲ್ಪ ಹಿಂಗ್ ರೌಂಡ್ ಆಗಿ ಸ್ವಲ್ಪ ಸೇಫ್ ಆಗಿ ಕಟ್ ಮಾಡ್ಕೊತೀನಿ.
ಇಷ್ಟಾದ್ಮೇಲೆ ನೋಡಿ ಡಾಟು ಬೆಲ್ಟ್ ನೋಡಿಕೊಂಡು ನಾವು ಎಷ್ಟು ಬರ್ಬೋದು ಅಂತ ಹಿಡ್ಕೊತೀವಿ. ಇಲ್ಲಿಂದ ನೋಡ್ಕೊಂಡು ನೋಡಿ ಜಾಸ್ತಿ ಬರ್ತಾ ಇದೆ. ನೋಡಿ ನೋಡೋಣ ಈ ಸರಿ. ಇದು ಇಲ್ಲಿ ಇವಾಗ ಕರೆಕ್ಟ್ ಆಗಿ ಬರ್ತಾ ಇದೆ. ಇಲ್ಲಿಗೊಂದು ಮಾರ್ಕ್ ಮಾಡಿಕೊಂಡು ನೋಡಿ ಇದೊಂದು ಸೆಟ್ ನಾಚು, ಇಲ್ಲೊಂದು ನ್ಯಾಚ್ ಹಾಕೊಂಡು ನೋಡಿ ಈ ತರ ಕೆಳಗಡೆಗೂ ವೀಲ್ ಮಾರ್ಕ್ ಬೀಳಕ್ಕೆ ಇಲ್ಲೊಂದು ವೀಲ್ ಮಾರ್ಕ್ ಹಾಕೊಂತೀವಿ. ಈ ತರ ನೋಡಿ ಇವಾಗ ಯಾವ ತರ ಬಂದಿದೆ ಅಂತ ತೋರಿಸ್ತೀನಿ. ಲೆಫ್ಟ್ ಟು ರೈಟ್ ನೋಡಿ ರೆಡಿ ಆದ್ಮೇಲೆ ನೋಡಿ ಮೇಲ್ಗಡೆ ಮಾತ್ರ ಕಾಲರ್ ಬರುತ್ತೆ, ಮಿಕ್ಕಿದೆಲ್ಲ ಸೇಮ್ ಹಿಂಗೆ ಆಸ್ ಇಟ್ ಈಸ್ ಬರುತ್ತೆ. ನೋಡಿ ಎಷ್ಟು ನೀಟಾಗಿ ಕುಂತಿದೆ. ಓಕೆನಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಸುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮುಖಾಂತರ ಎಲ್ಲರಿಗೂ ಹೆಲ್ಪ್ಫುಲ್ ಆಗಲಿ. ಓಕೆನಾ? ಡನ್. ಅದೇ ರೀತಿ ಹೇಳೋದು ಮರ್ತ್ಬಿಟ್ಟೆ, ಇಲ್ಲಿ ಬ್ಯಾಕಲ್ಲಿ ಸ್ವಲ್ಪ ಶೇಪ್ ತೆಗಿಬೇಕು. ನಮ್ಗೆ ಕತ್ತಿರುತ್ತಲ್ಲ, ಆ ಕತ್ತು ಎಷ್ಟಿರುತ್ತೋ ಅಷ್ಟು ಹಿಂಗೆ ಶೇಪ್ ತೆಗಿಬೇಕು. ಯಾಕೆಂದ್ರೆ ಕತ್ತು ಇಲ್ಲಿ ಕುತ್ಕೊಂಡಾಗ ಆ ಕಲರ್ ನಮ್ಗೆ ಹಿಂಗೆ ನೀಟಾಗಿ ಜಾಯಿನ್ ಆಗುತ್ತೆ. ಇಲ್ಲ ಅಂತಂದ್ರೆ ಈ ಪೀಸಿಂದ ಇಲ್ಲಿ ಹಿಂಗ್ ರಿಂಕಲ್ಸ್ ಬರ್ತಾ ಇದೆ, ಹಾಕೊಂಡಾಗ ಅಬ್ಸರ್ವ್ ಮಾಡಿಬೇಕಂದ್ರೆ ಇದೊಂದು ಟಿಪ್ಸ್ ನಿಮ್ಗೆ.